ಆಕಾಶವಾಣಿ ಮಡಿಕೇರಿ. ಮಹಿಳಾ ಲೋಕ. ರಾಷ್ಟ್ರೀಯ ಸುರಕ್ಷಿತ ಮಾತೃತ್ವ ಸಪ್ತಾಹದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಮಾತೃತ್ವದ ಮಹತ್ವಕ್ಕೊಂದು ಮಾಹಿತಿ. ನಮ್ಮೆಲ್ಲ ಗೆಳತಿಯರಿಗೆ ರಾಷ್ಟ್ರೀಯ ಸುರಕ್ಷಿತ ಮಾತೃತ್ವ ಸಪ್ತಾಹದ ಹಾರ್ದಿಕ ಶುಭಾಶಯಗಳು. ಹೌದು, ಅಮ್ಮ ಜಗತ್ತಿನ ಏಕೈಕ ಅಮೂಲ್ಯ ಹಾಗೂ ಒಮ್ಮೆ ಕಳೆದು ಹೋದರೆ ಮತ್ತೆಂದೂ ಸಿಗಲಾರದ ಮಾಣಿಕ್ಯ ಅವಳು. ಅಮ್ಮ ನಮ್ಮನ್ನು ಪೊರೆದವಳು. ಒಂದು ಜೀವವನ್ನು ಜಗತ್ತಿಗೆ ತರುವಾಗ, ತನ್ನ ಶರೀರದ ಭಾಗವನ್ನೇ ಕತ್ತರಿಸುವಾಗ ಅವಳ ನೋವು ಯಾತನೆ ಎಷ್ಟಿರಬಹುದು ಎಂಬುದನ್ನು ಊಹೆ ಮಾಡಿಕೊಳ್ಳಲಾದೀತೆ. ಅವಳ ತ್ಯಾಗಕ್ಕೆ ಬೆಲೆ ಕಟ್ಟಲಾದೀತೆ. ಎಷ್ಟೋ ತಾಯಂದಿರು ಮಗುವನ್ನು ಹೆರುವಾಗ ಪ್ರಾಣ ಕಳೆದುಕೊಂಡಂಥದ್ದೂ ಇದೆ. ತಾಯಿಯ ಮರಣ ಶಿಶುವಿನ ಪಾಲಿಗೆ ತಬ್ಬಲಿಯ ಅನಾಥ ಭಾವದ ಅಪ್ಪುಗೆ. ಆ ಕ್ಷಣವನ್ನು ಕಾಣುವ ಹೃನ್ಮನಗಳಿಗೆ ಕಂಬನಿಗಳ ಕೊಡುಗೆಯೊಂದೇ ಶಿಶುವಿನ ಪಾಲಿಗೆ. ಆಸರೆಯಾಗಬಲ್ಲ ಸಾಮರ್ಥ್ಯ ಎಲ್ಲರಿಗೂ ಇದ್ದರೂ ಎಲ್ಲರೂ ಕಂದಮ್ಮನ ಪಾಲಿಗೆ ಪ್ರತ್ಯಕ್ಷವಾಗಿ ತಾಯಿಯ ವಾತ್ಸಲ್ಯ, ಮಮತೆ, ಪ್ರೀತಿಯನ್ನು ನೀಡಲು ಸಾಧ್ಯವಾಗದು. ಆಸರೆಯಾಗುವ ಕೈಗಳಿಗೆ ಶ್ಲಾಘನೆಯ ಹಾರವನ್ನು ಮನಸ್ಸಿನಲ್ಲಿಯೇ ಹಾಕಿ ಹರಸಿ ಆಶೀರ್ವದಿಸುತ್ತಾರೆ ಹಲವು ಹೃದಯವಂತರು. ಛೇ ಪಾಪ, ಹೀಗಾಗಬಾರ್ದಾಗಿತ್ತು. ಎಲ್ಲಾದರೂ ಇರಲಿ, ಚೆನ್ನಾಗಿರಲಿ. ಒಂದು ಜೀವವನ್ನು ಪೊರೆಯುವಂತಹ ಮಾತೃತ್ವದ ಹಕ್ಕನ್ನು ಸಹಜವಾಗಿ ವರವಾಗಿ ಪಡೆದಿರುವ ಹೆಣ್ಣಿನ ಬಗ್ಗೆ ಹೇಳುವುದಾದರೆ ಸಮಾಜ ಸೇವಕಿ ಅದೀಬಾ ಖಾಜಿಯಾ ಅವರು. ನೋಡಿ, ಮನೆಯಲ್ಲಿ ಅಪ್ಪ ಅಮ್ಮ ಒಂದು ಮಗು ನಮ್ಮ ಮನೆಯಲ್ಲಿ ಜನ್ಮ ತಗೊಂತಾ ಇದೆ ಅಂದಿದ ತಕ್ಷಣ ಅದು ಯಾವುದು ಅಂತ ಅದನ್ನ ಪತ್ತೆ ಹತ್ತಕ್ಕೆ ಫಸ್ಟ್ ವೀಕ್ ಮೈಂಡ್, ಅಲ್ಲಿಂದನೇ ಅವರ ಒಂದು ವೀಕ್ನೆಸ್ ನ ಹೇಳ್ಕೊಳ್ತಾರೆ. ಅಂದ್ರೆ ಯಾರು ವೀಕು? ಹೆಣ್ಮಗು ವೀಕಾ, ತಂದೆ ತಾಯಿ ಅವ್ರ ವೀಕಾ? ತಂದೆ ತಾಯಿ ತಾನೆ. ವೆರಿ ಆಬ್ವಿಯಸ್ಲಿ ಅವ್ರಿಗೆ ಒಂದು ಹೆಣ್ಣನ್ನ ಭೂಮಿಂದಾನೆ, ಒಂದು ನಮ್ಮ ಗರ್ಭಕೋಶದಿಂದಾನೇ ಅವಳಿಗೆ ವೀಕ್ ಅಂತ ಮಾಡ್ಬಿಡ್ತಾರೆ. ಅದು ತಪ್ಪು. ನಾವು ಯಾವಾಗ್ಲೂ ಸಮಾಜ ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ, ಕಾನೂನು ಸರಿ ಇಲ್ಲ ಅಂತ ಯಾವಾಗ್ಲೂ ನಾವು ಬೇರೆಯವ್ರ ಮೇಲೆ ಹಾಕ್ತೀವಿ. ನಾವು ಎಷ್ಟು ಸರಿಯಾಗಿದ್ದೀವಿ, ನಮ್ಮ ಮಕ್ಕಳಿಗೆ ನಾವು ಈ ಜಗತ್ತಲ್ಲಿ ತರಕ್ ರೆಡಿ ಆಗಿದ್ದೀವ ಅಂತಾನೆ ನಾವು ಯೋಚನೆ ಮಾಡಲ್ಲ. ನಮ್ಮ ಮಗು, ನಮ್ಮಿಂದ ಹುಟ್ಟುತ್ತಿರುವ ಮಗುನ ನಾವು ಹ್ಯಾಪಿ ಆಗಿ ನಮ್ಮ ಮನೆಯಲ್ಲಿ ವೆಲ್ಕಮ್ ಮಾಡ್ಕೊಬೇಕಲ್ವಾ? ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಅದನ್ನ ಸೈಡ್ ಟ್ರ್ಯಾಕ್ ಮಾಡೋದ್ ಬೇಡ. ಜನಪದ ಸಂಸ್ಕೃತಿಯಲ್ಲಿ ಜನಪದರು ಹೆಣ್ಣು ಶಿಶುಗಳ ಬಗ್ಗೆ ಇದ್ದ ಭಾವನೆಯನ್ನ ವಿವರಿಸುತ್ತಾರೆ ಸಾಹಿತಿ, ಕವಯತ್ರಿ ಡಾಕ್ಟರ್ ಧರಣಿದೇವಿ ಮಾಲಗತ್ತಿಯವರು. ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿದಂತೆ ಎನ್ನುವಷ್ಟು ನಿಕೃಷ್ಟ ಧೋರಣೆಯನ್ನೂ ನಮ್ಮ ಜನಪದರು ಪ್ರದರ್ಶಿಸಿದ್ದಿದೆ. ಆದ್ರೂ ಅಷ್ಟಪುತ್ರಿ ಸುಖೀಭವ, 10 ಗಂಡು ಹಡದರ ಮತ್ತೆ ಬಂಜೆಂಬೋರ, ದಟ್ಟಿಯ ಉಡುವ ಧರಣಿಯ ಹಡದರ ಮಕ್ಕಳ ತಾಯಿ ಎಂದು ಕರೆದಾರ ಎನ್ನುತ್ತದೆ ಒಂದು ತ್ರಿಪದಿ. ಇಷ್ಟೆಲ್ಲ ಅಂದರೂ ಹೆಣ್ಣಿನ ಸಂಖ್ಯೆ ನಮ್ಮಲ್ಲಿ ಕಡಿಮೆ. ನಮ್ಮ ಜನಪದರು ಹೆಣ್ಣು ಶಿಶು ಜನಿಸಿದಾಗ ಸಂಭ್ರಮ ಪಡುತ್ತಿದ್ದುದೂ ಉಂಟು. ಹೆಣ್ಣು ಹುಟ್ಟುತ್ತಲ್ಲ, ಗಂಡಾಗಿದ್ರೆ ಅನ್ನುವಂತಹ ಆಶಾಭಾವವನ್ನು ವ್ಯಕ್ತಪಡಿಸಿದ್ದೂ ಉಂಟು. ಓ, ಗಂಡು ಮಗುನ ಕಂಗ್ರಾಟ್ಸ್ ರೀ, ವೆರಿ ಗುಡ್, ಹೊಡೆದ್ರಲ್ಲ ಲಾಟ್ರಿ. ಮತ್ತೆ ಪಾರ್ಟಿ ಯಾವಾಗ? ಭರ್ಜರಿ ಊಟ ಕೊಡಿಸ್ಬೇಕ್ರಾ ಮತ್ತ? ಆದ್ರೆ ನಿಮ್ಮ ಅದೃಷ್ಟ ನೋಡ್ರಿ, ಹೆಣ್ಣು ಮಗು ಹುಟ್ಲಿಲ್ಲ ನಿಮ್ಗೆ. ಮಗು ಹೆಣ್ಣು ಮಗು ಎಂದರೆ ಅಯ್ಯೋ ಹೆಣ್ಣ ಅಂತಹ ಭಾವನೆಯನ್ನ 10 ಹಲವು ಹಂತಗಳನ್ನು ದಾಟಿ ಮಗಳಾಗಿ ಕಂಡಾಗ ಭೇದ ಭಾವ ಅಥವಾ ತಾರತಮ್ಯದ ಸಂಗತಿಯನ್ನೂ ಅವಳು ಎದುರಿಸಬೇಕಾದೀತು. ಅಂತಹ ಸಂಗತಿ ಎದುರಾದಾಗ ಅವಳ ಭವಿಷ್ಯಕ್ಕಾಗಿ ತಂದೆ ತಾಯಂದಿರು ಎಲ್ಲವನ್ನೂ ಮರೆತು ಬೆಳೆಸುವ ರೀತಿ ವಿಶೇಷವಾದದ್ದು ಅನ್ನೋದನ್ನು ವಿವರಿಸುತ್ತಾರೆ ಕನ್ನಡ ಭಾಷಾ ವಿಷಯದ ನಿವೃತ್ತ ಉಪನ್ಯಾಸಕಿ ಡಾಕ್ಟರ್ CG ಉಷಾದೇವಿ. ಮೊದಲು ಹೆಣ್ಣು ಮಗು ಹುಟ್ಟಿದ್ರೆ ಮನೆಗೆ ಲಕ್ಷ್ಮಿ ಬಂದ್ಲು ಅಂತನೋ, ಮುಂದೆ ಕನ್ಯಾದಾನ ಮಾಡಿದರೆ ಪುಣ್ಯದ ಕೆಲಸ ಎಂಬ ಒಂದು ಧಾರ್ಮಿಕ ನಂಬಿಕೆ ಇತ್ತು. ತಂದೆ ತಾಯಿ ಸತ್ತಾಗ ಕೆಟ್ಟಾಗ ಅಂದ್ರೆ ಆ ಕಾಳಜಿ ತೋರಲು ಒಂದು ಹೆಣ್ಣು ಜೀವ ಬೇಕು ಎಂಬ ಹಂಬಲ ಕೂಡ ಇತ್ತು. ಎರಡನೆಯದು ಗಂಡಾಗ್ಲಿ ಎಂಬ ಆಸೆ ಮಾತ್ರ ಅಂದು ಕೂಡ ಇತ್ತು. ಆದ್ರೆ ಇಂದು ನೋಡಿ, ಮನುಷ್ಯ ಸಂಬಂಧಗಳು ಸಡಿಲಗೊಳ್ತಾ ಇದೆ.
ಹಣದ ಪ್ರಾಧಾನ್ಯತೆ ಹೆಚ್ಚಾಗ್ತಾ ಇದೆ. ಸಮಾಜವಾದ, ಮಾನವತಾವಾದಗಳು ಅರ್ಥ ಕಳೆದುಕೊಂಡು ಬಂಡವಾಳಶಾಹಿ ವ್ಯವಸ್ಥೆ ಜಾಗತಿಕ ಮಟ್ಟದಲ್ಲಿ ವಿಸ್ತರಿಸಿದೆ. ಮಾನವ ಸರಕಾಗಿ ಬಳಕೆಗೊಳ್ತಾ ಇದ್ದಾನೆ. ಹಾಗಾಗಿ ಹೆಣ್ಣು ಶಿಶುಗಳಲ್ಲೂ ಕೂಡ ಅನೇಕ ತೊಂದರೆಗಳು ನಿರ್ಮಾಣವಾಗಿಬಿಟ್ಟಿದೆ. ವೃದ್ಧೆಯಿಂದ ಹಿಡಿದು ಬಾಲೆಯ ತನಕವೂ ಹೆಣ್ಣು ಜೀವಗಳಿಗೆ ಅಸುರಕ್ಷತೆ, ಅಭದ್ರತೆ ಕಾಡ್ತಾ ಇದೆ. ಜನನ ಪ್ರಮಾಣದಲ್ಲಿ ಹೆಣ್ಣು ಶಿಶುಗಳ ಪ್ರಮಾಣದ ಅಸಮತೋಲನ ಆತಂಕಕ್ಕೆ ಕಾರಣವಾಗಿದೆ ಅಂತ ತಜ್ಞರು ಪದೇ ಪದೇ ಹೇಳ್ತಾ ಇರೋದು ಕೂಡ ನಮ್ಮೆಲ್ಲರ ಗಮನದಲ್ಲಿ ಇದೆ ಅಲ್ವೇ? ಧಾರ್ಮಿಕ, ಸಾಮಾಜಿಕ ಕಾರಣಗಳಿಂದಲೂ ಅವಳ ಹುಟ್ಟೆ ಸಮಸ್ಯೆಯ ಮೂಲವಾಗ್ತಾ ಇದೆ. ಮಾನವ ಚರಿತ್ರೆ ಉದ್ದಕ್ಕೂ ಮಹಿಳೆಯ ಅಸ್ತಿತ್ವ, ಮದುವೆ, ಸಂತಾನೋತ್ಪತ್ತಿ, ತಾಯ್ತನ, ಪಾತಿರ್ವತ್ಯ ಇಂತಹ ಒಂದು ಲೈಂಗಿಕ ನೆಲೆಗಳಲ್ಲೇ ನೋಡ್ಕೊಂಡು ಬರಲಾಗಿದೆ. ಸಂಸ್ಕೃತಿ ಹೆಸರಿನಲ್ಲಿ ಅವಳ ನಿಜತ್ವವನ್ನೇ ಅದುಬಿಡಲಾಗಿದೆ ಅಂತ ಅನ್ನಿಸ್ತದೆ. ಈ ಹೆಣ್ಣು ಮಗುವನ್ನು ಉಳಿಸುವ ಪ್ರಕ್ರಿಯೆಯಲ್ಲಿ ಪರಿಹಾರ ಏನಿರ್ಬೋದು ಅಂದ್ರೆ, ಮೊದಲು ಮನೆಯಿಂದಲೇ ಬದಲಾವಣೆ ಆಗ್ಬೇಕು. ಪ್ರಕೃತಿಯ ವರ ಅವಳಿಗೆ ಹೆರುವುದು. ಹೆತ್ತು ಹೊತ್ತು ಸಾಕುವ ಅವಳ ವಾತ್ಸಲ್ಯಕ್ಕೆ ಬೆಲೆ ಕಟ್ಟಲಾಗದು. ಅವಳ ಮಮತೆಗೆ ಸಾಟಿ ಯಾವುದೂ ಇಲ್ಲ. ಅಮ್ಮನ ನಂತರವೇ ಉಳಿದವರು ಅಲ್ಲವೇ? ತಾಯಿಯಾಗುವ ಆ ಕ್ಷಣವನ್ನು ಅವಳು ಅನುಭವಿಸುವಾಗ ಒಂದು, ತಾಯಿಯಾದ ನಂತರ ಮತ್ತೊಂದು ಭಿನ್ನ ಅನುಭವ. ಈ ಎರಡೂ ಸಂಗತಿಗಳಲ್ಲೂ ಅವಳು ಅನುಭವಿಸುವುದು ಮಾತೃತ್ವದ ಭಾವದಿಂದಲೇ. ಇಂತಹ ಮಾತೃತ್ವ ಸುರಕ್ಷತೆಯಾಗಿದ್ದಾಗ ಮಾತ್ರ ಅದಕ್ಕೊಂದು ಅರ್ಥ. ಹೆಣ್ಣು ಎಲ್ಲ ಹಂತಗಳನ್ನು ದಾಟಿ ಗರ್ಭ ಧರಿಸಿದ ತಕ್ಷಣ ಸುರಕ್ಷತೆಗೆ ಮೊದಲ ಆದ್ಯತೆಯನ್ನು ಅವಳೂ ಸೇರಿದಂತೆ ಕುಟುಂಬದವರು ನೀಡುವುದು ರಕ್ಷಣಾ ಭಾವದಿಂದ ಸೂಕ್ಷ್ಮವಾಗಿ ಅವಳನ್ನು ಕಾಣುವುದು ಸಹಜ. ಈ ಅನುಭವವನ್ನು ಹಂಚಿಕೊಳ್ಳುತ್ತಾರೆ ತಾಯ್ತನದ ಸಂಭ್ರಮದಲ್ಲಿರುವ ಕಗ್ಗೋಡ್ಲುವಿನ ಲಿಖಿತಾ ಧನಂಜಯ್. ಫಸ್ಟ್ ಟೈಮ್ ಅಂದ್ರೆ ಮ್ಯಾಮ್ ಹಾಕಿ ಪ್ಲೇಯರ್ ಆಗಿ ಅದ್ರಲ್ಲೇ ಸ್ಟಡಿ ಮಾಡಿದ್ದು, ಅದ್ರಲ್ಲೇ ಫುಲ್ ನನ್ನ ಎಜುಕೇಶನ್ ಫುಲ್ ಅದೇ ಇದ್ರಲ್ಲಿ ಕಂಟಿನ್ಯೂ ಮಾಡ್ಕೊ ಬಂದಿದ್ದು. ಆಮೇಲೆ ಸಡನ್ ಆಗಿ ದಿಢೀರ್ ಅಂತ ಮ್ಯಾರೇಜ್ ಫಿಕ್ಸ್ ಆಗುತ್ತೆ. ಫಿಕ್ಸ್ ಆದ ತಕ್ಷಣ ಈ ತರ ತಾಯ್ತನ ಅಂತ ಬಂದಾಗ ಒಂಥರ ಒಂದ್ ಕಡೆ ಸಂತೋಷನೂ ಇರುತ್ತೆ, ಇನ್ನೊಂದ್ ಕಡೆ ಫೀಲು ಆಗುತ್ತೆ, ಅಯ್ಯೋ ನನ್ ಕೆರಿಯರ್ಗೆ ಇದಾಗುತ್ತೆ ಅಂತ, ಮುಂದೆ ಇದ್ ಮಾಡಕ್ ಆಗಲ್ವೇನೋ ಆ ತರ ಇದ್ರಲ್ಲಿ. ಮತ್ತೆ ಮಗು ಬಗ್ಗೆನೂ ಕೇರ್ ತಗೋಬೇಕು, ನನ್ ಬಗ್ಗೆನೂ ಕೇರ್ ಮಾಡ್ಬೇಕಲ್ವಾ. ಆಗ ಮಲೇಷ್ಯಾದಲ್ಲಿದ್ದೆ ಮ್ಯಾಮ್. ಫುಡ್ ಎಲ್ಲ ಚೇಂಜ್ ಆಗುತ್ತೆ, ಒಳಗಿರೋ ಮಗುಗೂ ಆರೋಗ್ಯವಾಗಿರ್ಬೇಕಲ್ಲ ಮ್ಯಾಮ್. ಅದಕ್ಕೆ ಯಾವ್ಯಾವ ತರ ಫುಡ್ ತಗೊಳ್ಬೇಕು, ಯಾವ ತರ ಇದ್ ಮುಂದಕ್ಕೆ ನಾವು ಪಾಪುನ ಹೇಗ್ ಇದ್ ಮಾಡಿ ನಾವು ಚೆನ್ನಾಗಿದ್ರೆ ಪಾಪು ಚೆನ್ನಾಗಿರೋದು. ಆ ತರ ಫುಡ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ ಪಾಪು ಹೆಲ್ತ್ ಆರೋಗ್ಯ ಅಲ್ವಾ. ಮಗು ಚೆನ್ನಾಗಿದ್ರೆ ನಾವು ಆರೋಗ್ಯವಾಗಿದ್ದಾಗೆ. ಸಹಕಾರ ಕೊಟ್ಟಿದ್ದಾರೆ ಮ್ಯಾಮ್. ಹೇಗಂತ ಹೇಳಿದ್ರೆ ಇವಾಗ ಹಾಸ್ಪಿಟ್ಲಿಗೆ ಹೋಗೋದ್ರಿಂದ ಆಗಿರ್ಲಿ, ವೈದ್ಯಕೀಯದ್ರ ಬಗ್ಗೆ ಅದ್ರ ಬಗ್ಗೆ ಮಾಹಿತಿಗಳು ತಿಳ್ಕೊಂಡು ಯಾವ್ಯಾವ ತರ ಇದ್ಬೇಕು, ಮಗು ಮತ್ತು ತಾಯಿನ ಇದ್ ನೋಡ್ಕೊಳ್ಬೇಕು, ಅದಕ್ಕೆ ಫುಡ್ಡಿನ ವ್ಯವಸ್ಥೆ ಆಗ್ಲಿ, ಆರೋಗ್ಯದ ಬಗ್ಗೆ, ಮತ್ತೆ ಎಲ್ಲ ವೆಹಿಕಲ್ ವ್ಯವಸ್ಥೆ ಹೋಗೋಕೆ ಬರ್ಲಿಕ್ಕೆ ಅದ್ರ ಬಗ್ಗೆ ಎಲ್ಲ ತುಂಬಾ ಕೇರ್ ಮಾಡಿದ್ದಾರೆ ಮ್ಯಾಮ್. ಸಮಯಕ್ಕೆ ತಕ್ಕಂತೆ ಕೇರ್ ಮಾಡಿದ್ದಾರೆ ಮ್ಯಾಮ್. ನಾನು ಒಳ್ಳೆಯ ಆಹಾರ ತಕೊಂಡಿದ್ರಿಂದ ನನ್ ಮಗುಗೂ ನನ್ಗೂ ಪೌಷ್ಟಿಕ ಆಹಾರ ತಗೊಂಡಿದ್ದು ಒಳ್ಳೆ ಆರೋಗ್ಯವಂತ ಮಗುನ ಸಹಾಯ ಆಯ್ತು. ಒಂದ್ ವೇಳೆ ಆ ಮಗುವಿನ ಆರೋಗ್ಯ ತಗೊಳ್ಳೋದಿದ್ರೆ ಒಂದು ಇವಾಗ ಸುಮಾರು ತರ ಇದೆ, ಕುಂಠಿತಗಳು ಬರ್ತವೆ ಮಕ್ಕಳದು, ನಾನಾ ತರ ಕಾಯಿಲೆಗಳು ಇವಾಗ ಅದೆಲ್ಲ ಹೆಚ್ಚು. ಅದ್ರಲ್ಲೂ ನಮ್ಮ ಆಹಾರದ ಇದ್ರಿಂದ ಮಕ್ಕಳಲ್ಲಿ ಬರ್ಬೋದು, ಇಲ್ಲ ತಾಯಿ ಆದ್ಮೇಲೆ ಬರ್ಬೋದು. ಹೇಳಕ್ ಆಗ್ತಾ ಯಾವ ರೀತಿಯಲ್ಲಿ ಕೊರತೆಗಳು ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಆರೋಗ್ಯ ಇದ್ರಲ್ಲಿ. ಸುರಕ್ಷಿತವಾಗಿ ಮಗುವಿನ ಜನನವಾಗಲು ಹಲವು ಜವಾಬ್ದಾರಿಗಳು ಉಂಟು ಎನ್ನುತ್ತಾರೆ ತಜ್ಞರು. ಪ್ರತಿ ವರ್ಷ ರಾಷ್ಟ್ರೀಯ ಸುರಕ್ಷತಾ ಮಾತೃತ್ವ ಸಪ್ತಾಹವನ್ನು ಆಚರಿಸುವ ಸಂಬಂಧ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ಕೊಡಗು ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಸಂಘದ ಡಾಕ್ಟರ್ ಸೌಮ್ಯ ಪ್ರಕಾಶ್. ರಾಷ್ಟ್ರೀಯ ತಾಯ್ತನ ಸುರಕ್ಷಾ ದಿನವನ್ನು ಏಪ್ರಿಲ್ 11ನೇ ತಾರೀಕು ಯಾಕೆ ಆಚರಣೆ ಮಾಡ್ತೇವೆ ಅಂದರೆ, ಅವತ್ತಿನ ಜನ್ಮದಿನ ಕಸ್ತೂರಿಬಾ ಗಾಂಧಿ ಅವ್ರದ್ದು. ಸೊ ಅವರ ಜನ್ಮದಿನದ ಪ್ರಯುಕ್ತ ಈ ರಾಷ್ಟ್ರೀಯ ಸೇಫ್ ಮದರ್ಹುಡ್ ಡೇ ಅಂತ ಹೇಳ್ತೀವಿ ಮ್ಯಾಮ್, ಆಂಗ್ಲ ಭಾಷೆಯಲ್ಲಿ ಹೇಳಬೇಕು ಅಂದರೆ. ಅವತ್ತಿನ ದಿನದ ಅವರ ಜ್ಞಾಪಕಾರ್ಥವಾಗಿ ಇದನ್ನ ಆಚರಿಸ್ತೇವೆ. ಸೊ ಸೇಫ್ ಮದರ್ಹುಡ್ ಡೇ ಅಂದರೆ ರಾಷ್ಟ್ರೀಯ ಸುರಕ್ಷಾ ಮಾತೃತ್ವ ದಿನ ಏನು ಇದರ ಉದ್ದೇಶ ಅಂತಂದರೆ,
ಎಲ್ಲ ಗರ್ಭಿಣಿ ಸ್ತ್ರೀಯರಿಗೂ ಅವರ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದು, ಅವರ ಆರೋಗ್ಯದಲ್ಲಿ ಹೆಚ್ಚು ಮಹತ್ವ ಕೊಡುವುದು, ಹಾಗೂ ಪ್ರಸವದ ಸಮಯದಲ್ಲಿ ಪ್ರಸವದ ನಂತರ ಯಾವುದೇ ತೊಂದರೆಗಳಾಗಬಾರ್ದು, ಅವರ ಆರೋಗ್ಯ ಚೆನ್ನಾಗಿರಬೇಕು, ತಾಯಿ ಮಗು ಆರೋಗ್ಯ ಒಂದು ಗುಡ್ ಔಟ್ಕಮ್ ಇರಬೇಕು ಅನ್ನೋ ಉದ್ದೇಶದಿಂದ ಇದು ಆಚರಣೆ ಮಾಡ್ತೇವೆ ಮೇಡಮ್. ಹಾಗೂ ಇದರ ಇನ್ನೊಂದು ಉದ್ದೇಶ ಏನಂದರೆ, ಇದರ ನಾವು ತಾಯಂದಿರಿಗೆ ಅತಿ ಹೆಚ್ಚು ಆರೋಗ್ಯ ಅರಿವು ಮೂಡಿಸುವುದರಿಂದ ಪ್ರಸವ ಸಮಯದಲ್ಲಿ ಪ್ರಸವ ನಂತರ ಆಗುವ ತಾಯಿಯ ಮರಣವನ್ನು ತಡೆಗಟ್ಟಬಹುದು. ಉದಾಹರಣೆ ಹೇಳಬೇಕು ಅಂದರೆ, ತಾಯಿಯ ಮರಣ ಸಂಖ್ಯೆ ತಗೊಂಡ್ರೆ ಪ್ರತಿ 8 ಮಹಿಳೆಯರು ಸಾಯ್ತಾ ಇದ್ದಾರೆ ಈ ತಾಯ್ತನದ ದೃಷ್ಟಿಯಿಂದ. ಅಂದ್ರೆ ಸೊ ಇದು ತುಂಬಾ ಆಘಾತಕಾರಿಯಾದ ವಿಷಯ ಆಗಿರುತ್ತದೆ. ಸೊ ಇವರಿಗೆ ಅದಕ್ಕೆ ಎಜುಕೇಟ್ ಮಾಡಬೇಕು. ಎಜುಕೇಟ್ ಅಂದ್ರೆ ಅರಿವು ಮೂಡಿಸೋದು. ಯಾವ ತರ ಅವರು ಒಂದ್ಸತಿ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು ಅಂತಂದ್ರೆ ಆ ಟೈಮಲ್ಲಿ ಯಾವಾಗ ವೈದ್ಯರನ್ನು ಕಾಣಬೇಕು, ಆಮೇಲೆ ಯಾವ ರೀತಿ ಅವರು ಟ್ರೀಟ್ಮೆಂಟ್ ತಗೊಬೇಕು, ಗಂಡಾಂತರ ಗರ್ಭಿಣಿ ಅಂದರೆ ಏನು, ಆ ಟೈಮಲ್ಲಿ ಅವರು ಅವರ ಆರೋಗ್ಯ ಪದ್ಧತಿ ಆಗಿರ್ಬೋದು, ಮತ್ತೆ ಅವರ ಯಾವ್ದಾವ್ದು ರಕ್ತ ಪರೀಕ್ಷೆಗಳು ಮಾಡಿಸ್ಬೇಕು, ಅವರು ಸ್ಕ್ಯಾನಿಂಗು ಯಾವಾಗ ಮಾಡಿಸ್ಬೇಕು, ಮತ್ತೆ ಯಾವಾಗ ತುರಂತವಾಗಿ ವೈದ್ಯರನ್ನು ಕಾಣಬೇಕು, ಗಂಡಾಂತರ ಗರ್ಭಿಣಿಯಲ್ಲಿ ಯಾವ ರೀತಿ ಅತಿ ಹೆಚ್ಚು ಅವರು ಟ್ರೀಟ್ಮೆಂಟ್ ತಗೊಬೇಕು. ಮತ್ತೆ ಎಲ್ಲಾ ತಾಯಂದಿರು ಸಹ ಅವ್ರಿಗೆ ಒಂದು ಮಿನಿಮಮ್ ಇಷ್ಟು ವಿಸಿಟ್ಸ್ ಅಂತ ಇರುತ್ತೆ. ಅಂದ್ರೆ ಪ್ರತಿ ಒಂದು ಮಹಿಳೆ ಗರ್ಭಧಾರಣೆ ಆದಾಗ ಒಂದೇ ಸತಿ ಅವ್ರಿಗೆ ಗೊತ್ತಾಗುತ್ತೆ, ಸ್ಟಾರ್ಟಿಂಗ್ 1 ತಿಂಗಳಲ್ಲಿ ಅವ್ರ ಋತುಸ್ರಾವ ಮಿಸ್ ಆಗುತ್ತೆ. ಮಿಸ್ ಆದಾಗ ನೋಡೋಣ 3 ತಿಂಗಳವರೆಗೂ ವೆಯ್ಟ್ ಮಾಡಿದ್ಮೇಲೆ ಹೋಗೋದು, ಅದು ತಪ್ಪು. ಒಂದು ಸತಿ ಅವರು ಋತುಸ್ರಾವ ಮಿಸ್ ಆಗಿದ ತಕ್ಷಣ ವೈದ್ಯರನ್ನು ಕಾಣಬೇಕು. ಯಾಕೆ ಕಾಣಬೇಕು ಅಂತಂದ್ರೆ 100% ಮಹಿಳೆಯರು ಇರ್ತಾರೆ. ಅಂದ್ರೆ ಕೆಲವೊಮ್ಮೆ 3-4% ಮಹಿಳೆಯರಲ್ಲಿ ಗರ್ಭಧಾರಣೆ ಗರ್ಭದಲ್ಲಿ ಆಗಲ್ಲ, ಗರ್ಭದಿಂದ ಹೊರಗಡೆ ಟ್ಯೂಬಲ್ ಆಗೋದು, ಅಂಡಾಶಯದಲ್ಲಿ ಆಗೋದು ಆಗುತ್ತೆ. ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತೇವೆ. ಸೊ ಅದು ನಮಗೆ ಅವರು 3 ತಿಂಗಳಲ್ಲಿ 4 ತಿಂಗಳಲ್ಲಿ ಹೊಟ್ಟೆ ನೋವು, ಅತಿಯಾದ ರಕ್ತಸ್ರಾವ ಆಗೋದು ಆಗ ಬಂದಾಗ ಅವ್ರ ತಾಯಂದಿರಿಗೆ ಆ ಜೀವಕ್ಕೆ ಕುಂಠಿತವಾಗುತ್ತದೆ. ಸೊ ಆಗ ಅವರಿಗೆ ಒಂದು ಸತಿ ಸೈಕಲ್ಸ್ ಮಿಸ್ ಆಯಿತು ಅಂದ ತಕ್ಷಣ ವೈದ್ಯರನ್ನು ಅಥವಾ ಸ್ತ್ರೀರೋಗ ತಜ್ಞರನ್ನು ಕಂಡಾಗ ನಾವು ಅವರಿಗೆ ಬೇಕಾದ ರಕ್ತ ಪರೀಕ್ಷೆ ಮತ್ತೆ ಡೇಟಿಂಗ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಡೇಟಿಂಗ್ ಸ್ಕ್ಯಾನ್ ಅಂದರೆ ಗರ್ಭದಲ್ಲಿ ಇದೆಯಾ, ಅದು ಎಷ್ಟು ವೀಕ್ಸ್ ಆಗಿದೆ, ಅದು ಚೆನ್ನಾಗಿ ಬೆಳೀತಾ ಇದೆಯಾ, ಕರೆಕ್ಟ್ ಪೊಸಿಷನಲ್ಲಿ ಇದೆಯಾ, ಆ ಥರ ಎಲ್ಲ ನೋಡಿ ಆಮೇಲೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ. ಮತ್ತೆ ಪ್ರತಿ ತಿಂಗಳು ಅವರು ಸ್ತ್ರೀರೋಗ ತಜ್ಞರನ್ನ ಕಾಣಬೇಕು. ಅದು 1 ತಿಂಗಳಿಗೊಮ್ಮೆ ಮಾಸಿಕ ಪರೀಕ್ಷೆ ಮಾಡಿಸ್ಕೊಳ್ಬೇಕು ರೆಗ್ಯುಲರ್ ಆಗಿ. ಅವ್ರು ಪ್ರತಿ ಸತಿ ಬಂದಾಗ ಅವ್ರಿಗೆ ನಾವು BP ನೋಡ್ತೇವೆ, ವೆಯ್ಟ್ ನೋಡ್ತೇವೆ, ಅದ್ರ ಜೊತೆ ಅವ್ರಿಗೆ ಪರೀಕ್ಷೆ ಮಾಡ್ತೇವೆ. ಅವ್ರದ್ದು ಮಗು ಪೂರಕವಾಗಿ ಬೆಳೀತಾ ಇದೆಯಾ, ಅವ್ರಿಗೆ ಎಷ್ಟು ತಿಂಗಳು, 5 ತಿಂಗಳು ಅಂದ್ರೆ 5 ತಿಂಗಳು ಮಗು ಗರ್ಭಾವಸ್ಥೆಯಲ್ಲಿ ಬೆಳೀತಾ ಇದೆಯಾ ಅಂತ ಈ ತರ ಪರೀಕ್ಷೆ ಎಲ್ಲ ಮಾಡಿ ಆಮೇಲೆ ರಕ್ತ ಪರೀಕ್ಷೆಗಳು ಸಹ ಮಾಡ್ತೇವೆ. ಉದಾಹರಣೆ ಹಿಮೋಗ್ಲೋಬಿನ್. ಯಾಕೆಂದ್ರೆ ಅನಿಮಿಯಾ ಅನ್ನೋದು ಇಂಡಿಯಾದಲ್ಲಿ ಕಾಮನ್ ಪ್ರಿವೆಲೆಂಟ್ ಅಂಡ್ ಇಟ್ಸ್ ಪ್ರಿವೆಂಟಬಲ್ ಕಾಸ್ ಅಂತ ಹೇಳ್ತೇವೆ. ಪ್ರಿವೆಂಟಬಲ್ ಕಾಸ್ ಅಂತ ಅಂದ್ರೆ ಗೊತ್ತಿರ್ಬೋದು, ತಡೆಗಟ್ಟಬಹುದು. ನಾವು ಅವತ್ತಿನ ದಿನ ಸ್ವಲ್ಪ ವಿಶೇಷವಾಗಿ ಆಚರಿಸ್ತೇವೆ. ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿ ಹಾಸ್ಪಿಟಲ್ ಅಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ಸೇರ್ತೇವೆ, ವೈದ್ಯರು ಸೇರ್ತೇವೆ, ಆಮೇಲೆ ನಮ್ಮ ನರ್ಸಿಂಗ್ ಆಫೀಸರ್ಸು ಎಲ್ಲ ಸೇರಿ ಅವರ ತಾಯಂದಿರ ಕಡೆಯವರನ್ನ ಎಲ್ಲ ಕೂರಿಸಿ ಅವರಿಗೆ ಇದರ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಕೊಡ್ತೇವೆ. ಗರ್ಭಿಣಿಯ ಸ್ಥಿತಿಯಲ್ಲಿ ಹೇಗೆ ನೋಡ್ಕೊಬೇಕು, ಗರ್ಭಧಾರಣೆ ಟೈಮಲ್ಲಿ ಹೇಗೆ ನೋಡ್ಕೊಬೇಕು, ಆಮೇಲೆ ಪ್ರಸವ ಟೈಮಲ್ಲಿ, ಪ್ರಸವದ ನಂತರ ಇವರ ಆರೈಕೆ, ಮಗುವಿನ ಆರೈಕೆ, ಅದರ ಬಗ್ಗೆ ಮಾಹಿತಿ ಕೊಡ್ತೇವೆ. ಸುರಕ್ಷತೆ ಮಾತೃತ್ವ ಕಾಣದ ತಾಯಿಯೊಬ್ಬಳ ದಾರುಣ ಸ್ಥಿತಿಯನ್ನು ವಿವರಿಸುತ್ತಾರೆ ವಿರಾಜಪೇಟೆಯ ಕದನೂರಿನ ನಿವಾಸಿ 26 ವರ್ಷಗಳ ಕಾಲ ಆರೋಗ್ಯ ಕ್ಷೇತ್ರದಲ್ಲಿ ಶುಶ್ರೂಷಕಿಯಾಗಿ ಸೇವೆ ಸಲ್ಲಿಸಿರುವ ಆನಿ ದೇವಯ್ಯ ಅವರ ಅನುಭವದಲ್ಲಿಯೇ ಕೇಳುವುದಾದರೆ, ನನಗೊಂದು ಘಟನೆ ಇದೆ. ನಾನು ಟ್ರೈನಿಂಗ್ ಮಾಡ್ತಾ ಇರಬೇಕಾದ್ರೆ ಒಂದು ಹುಡುಗಿನ ಕರ್ಕೊಂಡು ಬಂದರು ಮೇಡಮ್. ಅವಳು ಒಂದು 20 ವರ್ಷ ಇರ್ಬೋದು. ಅವಳಿಗೆ ಮದುವೆ ಮಾಡಿ 6 ತಿಂಗಳಾಗೋತ್ತಿಗೆ ಅವಳ ಹಸ್ಬೆಂಡ್ ತೀರ್ಕೊಂಡಿದ್ದಾರೆ. ಆ ಸಮಯದಲ್ಲಿ ಪ್ರೆಗ್ನೆಂಟ್ ಆಗಿದ್ಲು ಇವಳು. ಅವರ ಮನೇಲಿ ಏನಾಯಿತು ಅಂತಂದರೆ, ಅತ್ತೆ ಮನೇಲಿ ಮದುವೆಯಾಗಿ 6 ತಿಂಗಳಿಗೆ ಹಸ್ಬೆಂಡ್ ತೀರೋಗಿದ್ರಿಂದ ನಿನ್ನ ಕಾಲ್ಗುಣ ಸರಿ ಇಲ್ಲ, ನಮ್ಮ ಮನೇಲಿ ಇರಬೇಡ ಅಂತೇಳಿ ಅವಳನ್ನ ಕಳಿಸ್ಬಿಟ್ರಂತೆ. ಅವಳು ತಾಯಿ ಮನೆಗೆ ಬಂದಳು. ಅಲ್ಲಿನೂ ಅವಳಿಗೆ ಒಂದು ಒಳ್ಳೆ ಅಷ್ಟೊಂದು ಕೇರ್ ಸಿಕ್ಕಿರಲಿಲ್ಲ. ಅಜ್ಜಿ ನೋಡ್ಕೊಳ್ತಾ ಇದ್ರು ಅವಳನ್ನ. ಅಲ್ಲಿಂದ ಡೆಲಿವರಿ ಹತ್ತಿರ ಆಗೋತಿ ಅವಳನ್ನ ಕರ್ಕೊಂಡು ಬಂದರು ಮೇಡಮ್. ನಾನು ಡ್ಯೂಟಿಯಲ್ಲಿದ್ದೆ ಅವತ್ತು. ಮಧ್ಯಾಹ್ನ ಹೊತ್ತೋದು ಕರ್ಕೊಂಡು ಬಂದಿದ್ದಾರೆ. ಫುಲ್ ಲೇಬರ್ ಪೇಯ್ನಲ್ಲಿ ಕರ್ಕೊಬಂದಿದ್ದಾರೆ ಅವಳನ್ನ. ಅಡ್ಮಿಟ್ ಮಾಡಿದರೆ ಫಿಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇವಳಿಗೆ. ಹೊಟ್ಟೆ ಒಳಗೆ ಟ್ವಿನ್ಸ್ 2 ಮಕ್ಕಳು. ಆಪ್ರೇಷನ್ ಥಿಯೇಟ್ರಿಗೆ ತಗೊಂಡು ಹೋಗುವಷ್ಟು ಸಮಯ ಇಲ್ಲ. ಡಾಕ್ಟರ್ಸ್ ಒದ್ದಾಡ್ತಾ ಇದ್ದಾರೆ ಹೇಗಾದರೂ ಬದುಕಿಸ್ಬೇಕು ಅಂತ. ಆದರೆ ತಾಯಿನ ಉಳಿಸ್ಕೊಳ್ಳೋಕ್ಕಾಗಿಲ್ಲ. 2 ಹೆಣ್ಮಕ್ಳು. ಆ ಸಂದರ್ಭ ನನಗೆ ಇನ್ನೂ ಅದು ಎದೆಯಲ್ಲಿ ಒಂದು ಮಾಸದ ನೆನಪು ನನಗೆ. ನಿಜವಾಗಿ ನೀವು ಹೇಳಿದಾಗೆ ಡಾಕ್ಟರ್ಸ್ ಎಷ್ಟು ಕಷ್ಟಪಟ್ಟರು ಉಳಿಸ್ಕೊಳ್ಳೋಕ್ಕೆ. ಒಂದೇ ಕಾರಣ ಏನು ಅಂತ ಹೇಳಿದ್ರೆ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಅವಳು ಹಸ್ಬೆಂಡ್ ತೀರೋದ್ಮೇಲೆ ಅವಳಿಗೆ ಯಾರು ಅಷ್ಟು ಕೇರ್ ಮಾಡೋರು ಇರಲಿಲ್ಲ. ಮೆಡಿಕಲ್ ಚೆಕಪ್ಗೆ ಅವಳು ಹೋಗಿರಲಿಲ್ಲ. ಗರ್ಭಿಣಿಯಲ್ಲಿ ಏನೇನು ಚೆಕಪ್ ಮಾಡ್ಕೊಳ್ಬೇಕಿತ್ತು ಮಾಡಿಲ್ಲ ಅವಳು. ಅದರಿಂದಾಗಿ ಅವಳಿಗೆ BP ಎಲ್ಲ ಜಾಸ್ತಿಯಾಗಿ ಅವಳ ಹೆರಿಗೆ ಟೈಮಲ್ಲಿ ಅವಳಿಗೆ ಫಿಟ್ಸ್ ಬರಲಿಕ್ಕೆ
ಕಾರಣ ಆಗಿತ್ತು. ಅದರಿಂದ ನನ್ನ ಸಿನ್ಸಿಯರ್ ಅಡ್ವೈಸ್ ಏನು ಅಂತ ಹೇಳಿದ್ರೆ, ಏನೇ ಸಣ್ಣ ಸಣ್ಣ ತೊಂದರೆಗಳಿರಲಿ ಡಾಕ್ಟ್ರ್ ಹತ್ರ ಹೋಗಬೇಕು. ಮನಸ್ಸಿಗೆ ಏನೇ ಕಷ್ಟಗಳು ಬರಲಿ, ಮನುಷ್ಯನಿಗೆ ಏನೇ ಕಷ್ಟ ಬರೋದು, ಎಲ್ಲಿಯಾದರೂ ಒಂದು ಯಾರಾದರೂ ಒಬ್ಬರು ಆದರೂ ನಮಗೆ ಹೆಲ್ಪಿಗೆ ಇರ್ತಾರಲ್ವಾ. ಈಗ ನಾನು ಹೇಳಿದ ಈ ಲೇಡಿ, ಅವರ ಅಜ್ಜಿ ಇದ್ರು, ಒಂದು ಚೆಕಪ್ ಮಾಡಿಸಿದ್ರು, ಅವರ ಜೀವ ಉಳಿತಿತ್ತು. ಆ 2 ಮಕ್ಕಳದ್ದು ಭವಿಷ್ಯನೂ ಒಳ್ಳೆ ರೀತಿಯಲ್ಲಿ ಆಗ್ತಿತ್ತು. ಈಗ ಆ ಮಕ್ಕಳು ಹೇಗಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಆ 2 ಹೆಣ್ಮಕ್ಳದ್ದು ಭವಿಷ್ಯ ಹೇಗಿರಬಹುದು ಅಂತ ನಾನೇ ಒಂದು ಊಹೆ ಮಾಡ್ಕೊಳ್ತೀನಿ. ಆ ಥರ ಸನ್ನಿವೇಶಗಳು ಯಾರಿಗೆ ಬರಬಾರ್ದು. ಹಾಗಾದರೆ ಅವಳ ಸುರಕ್ಷತೆ, ಮಾತೃತ್ವಕ್ಕೆ ಕುಟುಂಬದವರ ಸಹಕಾರ ಹೇಗಿರಬೇಕು ಎನ್ನುವುದು ಸ್ತ್ರೀರೋಗ ತಜ್ಞೆಯ ಸಲಹೆ ಹೀಗಿದೆ. ಪ್ರಸವದ ನಂತರ ಒಂದು ಮನೆಯಲ್ಲಿ ಎಲ್ಲ ಖುಷಿ ಇರುತ್ತೆ. ಯಾಕೆ ಅಂದರೆ ಒಂದು ಹೊಸ ಜೀವ ಬಂದಿರುತ್ತೆ, ಮನೆಯಲ್ಲಿ ಅಳು ಕೇಳಿಸ್ತಾ ಇರುತ್ತೆ, ತೊಟ್ಲು ತೂಗ್ತಾ ಇರುತ್ತೆ. ಸೊ ಎಲ್ಲರಿಗೂ ಒಂಥರ ಖುಷಿ ಇರುತ್ತೆ. ಬಟ್ ನಾವು ಕುಟುಂಬಸ್ಥರು ಬಾಣಂತಿಯರನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಬರೀ ಮಗು ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೇವೆ. ಸೊ ಅದು ದಯವಿಟ್ಟು ಮಾಡಬಾರ್ದು. ಬಾಣಂತಿನೂ ನಮಗೆ ಇಂಪಾರ್ಟೆಂಟು, ಮಗುನೂ ಇಂಪಾರ್ಟೆಂಟು. ಬಾಣಂತಿಗೆ ತಿಳುವಳಿಕೆಯನ್ನು ಹೇಳೋದು ಇಂಪಾರ್ಟೆಂಟು. ಒಂದ್ಸತಿ ಮಗುವಿನ ಜನನ ಆದಮೇಲೆ ಆ ಮಗು ಅದಕ್ಕೆ ಹಾಲು ಉಣಿಸ್ತಾ ಇರಬೇಕು. ಪ್ರತಿ 2 ರಿಂದ 3 ಗಂಟೆಗೆ ಹಾಲು ಉಣಿಸ್ಬೇಕು ಅಂತ ಹೇಳ್ತೀವಿ ಮ್ಯಾಮ್. ಮತ್ತೆ ನೈಟ್ ಸಮಯದಲ್ಲೂ ಅಟ್ಲೀಸ್ಟ್ 2 ಟೈಮ್ ಆದರೂ ಎದ್ಬಿಟ್ಟು ಹಾಲು ಉಣಿಸ್ಬೇಕು. ಯಾಕಂದ್ರೆ ಕಂಪ್ಲೀಟ್ಲಿ ದ ಫುಡ್ ಪಾಪು ತಾಯಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದಕ್ಕೆ ನಮಗೆ ಕುಟುಂಬದ ಸದಸ್ಯರ ಸಪೋರ್ಟ್ ತುಂಬಾ ಬೇಕಾಗುತ್ತೆ. ಅವರಿಗೆ ನಿಮ್ಮ ಕಿವಿ ಮಾತು, ಅವರಿಗೆ ಏನು ಕಿವಿ ಮಾತು ಹೇಳಕ್ ಇಷ್ಟಪಡ್ತೇನೆ ಅಂದರೆ, ಡೇ ಟೈಮಲ್ಲಿ ತಾಯಿ ಪಾಪುನ ನೋಡ್ಕೊಂತಾರೆ, ಮ್ಯಾನೇಜ್ ಮಾಡ್ತಾರೆ. ಬಟ್ ನೈಟ್ ಟೈಮಲ್ಲಿ ಕಷ್ಟ ಆಗುತ್ತೆ ಮ್ಯಾಮ್. ಆಗ ಯಾರು ಒಬ್ರು ಸಹಾಯ ಮಾಡಬೇಕು. ಅವ್ರಿಗೆ ಹಾಲು ಉಣಿಸಿ ಕೊಡ್ತಾರೆ. ಆ ಟೈಮಲ್ಲಿ ತಾಯಂದಿರಾಗಲಿ ಅಥವಾ ಅವ್ರ ಅಕ್ಕಂದಿರಾಗಲಿ ತಂಗಿಯಂದಿರಾಗಲಿ ಯಾರು ಇರ್ತಾರೋ ಅವರಿಗೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಇನ್ ಬಿಟ್ವೀನ್ ಪಾಪು ಎದ್ದಿದ್ರೆ ಮಗು ನೋಡ್ಕೊಬೇಕು. ಆ ಟೈಮಲ್ಲಿ ರೆಸ್ಟ್ ಮಾಡಬೇಕು. ಮನೆ ಸ್ವಚ್ಛವಾಗಿರಬೇಕು. ಯಾಕೆ ಅಂದರೆ ನಾವು ಹೈಜೀನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಏನೇ ಮಾಡಲಿ ನಾವು ಒಂದು ಫುಡ್ಡಲ್ಲಾಗಲಿ, ತಯಾರು ಮಾಡೋದ್ರ ವಿಧಾನದಲ್ಲಿ ಆಗಲಿ ಅಥವಾ ಅಡುಗೆ ಮನೆಯ ಸ್ವಚ್ಛತೆ, ಅದು ಬಾಣಂತಿರ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಮತ್ತು ಮಗುವಿನ ಮೇಲೂ ಪ್ರಭಾವ ಬೀರುತ್ತೆ. ಕುಟುಂಬ ಸಹಕಾರ ಕೊಟ್ಟರೂ ಸಾಧಾರಣವಾಗಿ ಅವಳಿಗೆ ಪಾಲನೆ ಮಾಡಲೇಬೇಕಾದ ಬಗ್ಗೆ ಸಲಹೆ ನೀಡುತ್ತಾರೆ ಸ್ತ್ರೀರೋಗ ತಜ್ಞೆ. ನನ್ನ ಸಲಹೆ ಏನು ಅಂದರೆ, ಅವರ ಆರೋಗ್ಯ ಕಾಪಾಡ್ಕೊಬೇಕು ಮ್ಯಾಮ್. ಯಾಕೆ ಅಂತಂದರೆ ಮದರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಫ್ಯಾಮಿಲಿ. ಒಂದು ಕುಟುಂಬ ಅಂದರೆ ತಾಯಿ ಪ್ರಾಮುಖ್ಯತೆ ಅತಿ ಮುಖ್ಯವಾಗಿರುತ್ತೆ. ಒಂದು ಮಗುಗಿರ್ಬೋದು, ಯಜಮಾನ್ರಿಗಿರ್ಬೋದು ಅಥವಾ ಹೊರಗಡೆ ಪ್ರಪಂಚಕ್ಕಿರ್ಬೋದು. ಸೊ ಮದರ್ ಈಸ್ ಅ ಟೀಚರ್ ಮ್ಯಾಮ್, ಫಸ್ಟ್ ಟೀಚರ್ ಫಾರ್ ಅ ಚೈಲ್ಡ್. ಸೊ ಅವ್ರಿಗೆ ಅವ್ರ ಆರೋಗ್ಯನ ಕಾಪಾಡ್ಕೊಬೇಕು. ಜೊತೆಗೆ ಅವರಿಗೆ ನಾವು ಹೇಳಿರ್ತೀವಿ 6 ತಿಂಗಳವರೆಗೂ ಐರನ್ ಟ್ಯಾಬ್ಲೆಟ್ಸು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು ತೊಗೊಬೇಕು ಅಂತ. ಸಾಮಾನ್ಯವಾಗಿ ನಾವು ಹೇಳ್ತೀವಿ 42 ದಿನ ಒಂದು ನಾರ್ಮಲ್ ಅವರ ಗರ್ಭಾವಸ್ಥೆ ಮುಂಚೆ ಹೆಂಗೆ ದೇಹ ಎಲ್ಲ ಇರುತ್ತೋ, ಗರ್ಭಿಣಿ ಆದಿ ಪ್ರಸವ ನಂತರ ಸಾಮಾನ್ಯವಾಗಿ ಮುಂಚೆ ಹೇಗಿರುತ್ತೋ ಅವ್ರ ಮನಸ್ಥಿತಿ ಮತ್ತೆ ಅವರ ದೇಹದ ಸ್ಥಿತಿ ಬರಬೇಕು ಅನ್ನೋ 42 ರಿಂದ 45 ದಿನ ಅಂತ ಹೇಳ್ತೀವಿ ಮ್ಯಾಮ್. ಆ 45 ದಿನದವರೆಗೂ ಅವರು ಬೆಟರ್ ಟು ಅವಾಯ್ಡ್ ವರ್ಕ್ ಮ್ಯಾಮ್. ಆ ಟೈಮಲ್ಲಿ ಮಗುಗೆ ಹಾಲು ಉಣಿಸ್ಕೊಂಡು ಇರ್ಬೋದು. ಆದಷ್ಟು ಅವರು ಬೆಚ್ಚಗಿರ್ಬೇಕು, ಮಗುನೂ ಬೆಚ್ಚಗಿಟ್ಕೊಬೇಕು. ಆಮೇಲೆ ಪ್ರತಿ ಸತಿ ಎದೆ ಹಾಲು ಕುಡಿಸಿದಾಗ ಪಾಪುನ 15 ರಿಂದ 20 ನಿಮಿಷ ತೇಗಿಸ್ಬೇಕು. ಮತ್ತು ಅವರು ಶುಚಿತ್ವವಾಗಿ ಹೈಜೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ರಕ್ತಸ್ರಾವ ಆಗ್ತಾ ಇರುತ್ತೆ. ಸೊ 45 ದಿನ ಆದಮೇಲೆ ಅವ್ರಿಗೆ ಏನು ತೊಂದರೆ ಇಲ್ಲ, ಸಿಸೇರಿಯನ್ ಹೂಂಡೆಲ್ಲ ಹೀಲ್ ಆಗಿದೆ, ನೋವು ಏನೂ ಇಲ್ಲ, ಅವರೆಲ್ಲ ಅವರ ಕೆಲಸಗಳನ್ನು ಮಾಡ್ಕೊಬೋದು, ಮಗು ಕೆಲಸವನ್ನು ಮಾಡ್ಬೋದು ಮ್ಯಾಮ್. ತುಂಬ ಭಾರ ಎತ್ತೋದು, ತುಂಬ ದೂರ ಟ್ರಾವೆಲ್ ಮಾಡೋದು ಅದೆಲ್ಲ ಬೇಕಾಗಲ್ಲ ಮ್ಯಾಮ್. 6 ವಾರದವರೆಗೂ ಸ್ವಲ್ಪ ಸ್ವಲ್ಪ ಅವರಿಗೆ ಋತುಸ್ರಾವ ಥರನೇ ಆಗ್ತಾ ಇರುತ್ತೆ ಹೆರಿಗೆ ಆಗ ನಂತರ. ಆಮೇಲೆ ಅದು ಬಿಳುಪಾಗಿ ಆಮೇಲೆ ಸ್ಟಾಪ್ ಆಗುತ್ತೆ. ಇನ್ ಕೇಸ್ ಅದು ಸ್ಟಾಪ್ ಆಗಲಿಲ್ಲ, ತುಂಬ ಅತಿ ಹೆಚ್ಚಾಗಿ ಆಗ್ತಿದೆ ಅಂದರೆ ವೈದ್ಯರನ್ನು ಕಾಣಬೇಕು. ಪ್ರೆಸೆಂಟ್ ಏನೇ ಆಗಿದೆ ಅಂತಂದರೆ, ಮುಂಚೆ ಆದರೆ ಗರ್ಭಿಣಿಯರು ಆಗಲಿ ಮತ್ತು ಬಾಣಂತಿಯರಾಗಲಿ ಜಸ್ಟ್ ಒಳ್ಳೆ ಮ್ಯೂಸಿಕ್ ಕೇಳೋದು, ಒಳ್ಳೆ ಪುಸ್ತಕಗಳು ಓದೋದು ಮತ್ತು ವಾಕಿಂಗ್ ಮಾಡೋದು 20 ನಿಮಿಷ ಹಂಗೆ ಮಾಡಿದೆ. ಈಗ ಈ ಮೊಬೈಲ್ ಬಳಕೆ, ಲ್ಯಾಪ್ಟಾಪ್ ಬಳಕೆ, ವರ್ಕ್ ಫ್ರಮ್ ಹೋಮಿಂದ ದೈನಂದಿನ ರೂಟೀನ್ಸ್ನೇ ಡಿಸ್ಟರ್ಬ್ ಮಾಡ್ಕೊಂಡಿರ್ತಾರೆ. ಒಳ್ಳೆ ಮ್ಯೂಸಿಕ್ ಕೇಳಲ್ಲ, ಒಳ್ಳೆ ಕತೆ ಬುಕ್ಗಳು ಓದಲ್ಲ, ರೇಡಿಯೋ ಕೇಳಲ್ಲ, ಬರೀ ಮೊಬೈಲಲ್ಲಿ ವಿಡಿಯೋಸ್ ನೋಡೋದು. ಆಮೇಲೆ ಅದ್ರ ತುಂಬ ಪ್ರಭಾವ ಬೀರುತ್ತೆ, ಒಂಥರ ಅಡಿಕ್ಷನ್ ಥರ ಆಗಿರುತ್ತೆ. ಅದು ಮಗು ಆದಮೇಲೂ ಸಹ ಮಗುನ ತಾಯಂದಿರಿಗೆ ಕೊಡೋದು ಅಥವಾ ಬೇರೆಯವ್ರಿಗೆ ಕೊಟ್ಟು ಅವರು ಮೊಬೈಲಲ್ಲಿ ಬ್ಯುಸಿಯಾಗಿರ್ತಾರೆ. ಸೊ ಇದೆಲ್ಲ ಮಗುವಿನ ಆರೋಗ್ಯಕ್ಕೂ ಪ್ರಭಾವ ಬೀರುತ್ತೆ. ಹಾಗೂ ಅವರೂ ಸಹ ಮಾನಸಿಕವಾಗಿ ಸಹ ಕುಂಠಿತವಾಗ್ತಾ ಇರ್ತಾರೆ. ಅದು ಮೊಬೈಲ್ ಬಳಕೆ, ಲ್ಯಾಪ್ಟಾಪ್ ಬಳಕೆ ಆದಷ್ಟು ಕಡಿಮೆ ಮಾಡಬೇಕು ಅಂತ ಹೇಳ್ತಾನೆ ಮೇಡಮ್. ರಾಷ್ಟ್ರೀಯ ಸುರಕ್ಷತಾ ಮಾತೃತ್ವದ ಮಾಹಿತಿಯ ಮಹಾಪುರದಲ್ಲಿ ತಾಯಂದಿರು ಗರ್ಭಿಣಿಯಾಗಿದ್ದಾಗಲೇ ಮಾತೃತ್ವದ ಭಾವನಾ ಲೋಕದಲ್ಲಿ ಸಿಲುಕಿದ್ದರೂ ತಂತ್ರಜ್ಞಾನ ಎಂಬುದು ಅವಳ ಮನಸ್ಸಿನಂಗಳಕ್ಕೆ ಹೆಜ್ಜೆ ಇರಿಸಿ ವಿಚಲಿತ ಎಂಬುದು ಸುಲಲಿತವಾಗಿ ನೆಲೆಯೂರುವಂತೆ ಮಾಡಿ ಕವಿ ಕಾವ್ಯ ಪರಂಪರೆಯಲ್ಲಿ ಚಿತ್ರಿತವಾಗಿರುವ ತಾಯ್ತನ ಅಥವಾ ಮಾತೃತ್ವದ ವರ್ಣನೆಯಿಂದ ದೂರ ಸಾಗುವಂತೆ ಮಾಡಿದರೂ ಆ ಕರೆ
ಅವಳಲ್ಲಿ ಬೆಚ್ಚಗೆ ಅಡಗಿರುವ ಮಾತೃತ್ವವನ್ನು ಬಡಿದೆಬ್ಬಿಸಿ ತಾಯ್ತನದ ಸುಂದರ ಲೋಕ ಪರಿಚಯ ಮಾಡುವಂತೆ ಮಾಡಿರುವುದು ವಿಶೇಷ ಅಲ್ಲವೇ? ಮಾತೃತ್ವವನ್ನು ಸುರಕ್ಷಿತ ದೃಷ್ಟಿಯಿಂದ ಪ್ರಸವಕ್ಕೂ ಮುನ್ನ ಹಾಗೂ ಪ್ರಸವದ ನಂತರದಲ್ಲಿ ತಾಯಿಗೆ ತನ್ನ ಕರುಳ ಕುಡಿಯಲ್ಲಿ ತನ್ನ ಹೆತ್ತಮ್ಮನ ಪ್ರೀತಿಯನ್ನು ನೆನಪಿಸಿದ ಅನುಭವ ಅಮ್ಮ ದೀಪಾ ಪಂಕಜ್ ಅವರದು. ಮಗಳಂದ್ರೆ ನಂಗೆ ತುಂಬ ಇಷ್ಟ. ಅವಳು ಹುಟ್ಟಿದಾಗನಿಂದನೂ ನಾನು ಅವಳನ್ನು ಪ್ರೀತಿಸ್ತಾ ಬರ್ತಾ ಇದ್ದೇನೆ. ಯಾಕಂದರೆ ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸ್ತಾ ಇದ್ದಾಳೆ. ನನಗೂ ಒಂದು ಆಸೆ ಇದ್ದಿತ್ತು, ಅವಳು ಆಕಾಶವಾಣಿಗೆ ಬಂದು ಮಾತಾಡಬೇಕು, ನನಗೆ ಒಂದು ತುಂಬ ಆಸೆ ಇದೆ, ಅದು ಈಡೇರಿಸಿಲ್ಲ. ಅವಳು ಒಳ್ಳೆ ಮಾಡಿ ಕಲಿಬೇಕು ನಂಗೆ ಆಸೆ ಇದೆ, ಆ ಆಸೆಗಳನ್ನು. ಹಾಗೆ ನನ್ನನ್ನು ತುಂಬ ಕೇರಿಂಗ್ ನೋಡ್ತಾಳೆ. ನನಗೇನಾದ್ರು ಜ್ವರ ಬಂದರೆ ಮಲ್ಕೋ, ನೀನು ತಿನ್ನು. ನನಗೆ ಅನಿಸುತ್ತೆ ನನ್ನ ಗಂಡನಿಗಿಂತ ಮಗಳೇ ನನ್ನನ್ನು ಕೇರಿಂಗಿಂದ ನೋಡ್ತಾಳೆ. ಏನಾದ್ರು ಹುಷಾರಿಲ್ಲ ಆದರೆ ಮಾತ್ರೆ ತಗೋ, ಟ್ಯಾಬ್ಲೆಟ್ ತಗೊಂಡ್ಯಾ, ಹಣ್ಣು ತಿಂದ್ಯಾ, ನನಗೆಲ್ಲ ಕೇಳ್ತಾಳೆ. ಆ ಪ್ರೀತಿನೇ ನನಗೆ ಒಂಥರ ಮಗಳು ಅಂದ್ರೆ ಇಷ್ಟ ಅನಿಸುತ್ತೆ. ಅವಳು ನಾನು ಒಂದಿನ ಮಾತಾಡಲಿಲ್ಲ, ಮಾತಾಡಮ್ಮ ತುಂಬ ಒತ್ತಾಯ ಮಾಡ್ತಾಳೆ. ಯಾಕೆ ಮಾತಾಡಲ್ಲಮ್ಮ, ಮಾತಾಡು. ನಾನು ಅವಳಿಗೆ ಅವಳು ಏನಾದ್ರು ಹೋಮ್ವರ್ಕ್ ಮಾಡಲಿಲ್ಲ, ನಾ ಮಾತಾಡಲ್ಲ ಅಂದ್ರೆ ಅವಳ ಅಮ್ಮ ಬೇಗ ನಾ ಹೋಮ್ವರ್ಕ್ ಮಾಡ್ತೇನೆ, ನೀನು ಮಾತಾಡ್ಬೇಕು ನನ್ನ ಹತ್ರ ಅಂತಾಳೆ. ನಾನಿಲ್ಲಾರು ಮನಸ್ಕೊಳ್ಳಲ್ಲ ಅಂತ ಹೇಳಿದ್ರೆ ಅವಳು ನನ್ನ ಮಾತು ಕೇಳ್ತಾ ಹೋಗ್ತಾಳೆ. ನನ್ಗೆ ಅಪ್ಪ ತುಂಬ ಪ್ರೀತಿ ಮಾಡ್ತಾರೆ, ಅಮ್ಮ ಪ್ರೀತಿ ಮಾಡ್ತಾ ಇದ್ರು. ಆದರೆ ನಂಗೆ ಆ ಪ್ರೀತಿ ನಂಗೆ ಗೊತ್ತಾಗಲಿಲ್ಲ. ಮದುವೆ ಆದ ನಂತರನೇ ಆ ಪ್ರೀತಿ ನಂಗೆ ಗೊತ್ತಾಗಿದ್ದು. ಮುಂಚೆ ನಂಗೆ ಆ ಪ್ರೀತಿ ಅಮ್ಮ ಅನ್ನೋ ಅಷ್ಟು ಪ್ರೀತಿ ನಂಗೆ ಗೊತ್ತಾಗಲಿಲ್ಲ. ಯಾಕಂದರೆ ನಂಗೆ ಅಜ್ಜಿ ತುಂಬ ಪ್ರೀತಿ ಮಾಡ್ತಾರೆ. ಅಜ್ಜಿ ಎಲ್ಲೇ ಹೋಗುವಾಗ ನನ್ನ ಕರ್ಕೊಂಡು ಹೋಗ್ತಾಯಿದ್ರು. ಅಜ್ಜಿ ನನ್ನನ್ನು ಹೇಗಂದರೆ ಅಂತ ಅವ್ರ ಮಗಳ ಥರನೇ ನೋಡ್ಕೊಳ್ತಾಯಿದ್ರು. ಅವ್ರ ಮಗಳಿಗಿಂತ ನನಗೇನೆ ಹೆಚ್ಚು ಪ್ರೀತಿ ಮಾಡ್ತಾಯಿದ್ರು. ಹಾಗಾಗಿ ನಂಗೆ ಅಜ್ಜಿನೇ ತುಂಬ ಇಷ್ಟ ಇದ್ದಿದ್ದು ಅಮ್ಮನಕ್ಕಿಂತ. ಅಂದರೆ ನನಗೂ ಒಂದು ಹುಷಾರಿಲ್ಲಾರು ಅವ್ರು ತುಂಬ ತಡವಡಿಕೆ ಮಾಡೋದು ಆ ಅಜ್ಜಿ ನನ್ನನ್ನು. ಆ ಥರ ಆ ಪ್ರೀತಿ ನನಗೆ ಒಂಥರ, ನಾನು ನನ್ನ ಮಗಳನ್ನ ಎಷ್ಟು ಪ್ರೀತಿ ಹಾಗೆ ನನ್ನನ್ನು ಪ್ರೀತಿ ಮಾಡ್ತಾಯಿದ್ರು. ತುಂಬ ಕೇರಿಂಗ್ದನ ನಾನು ನೋಡ್ಕೊಳ್ತಿದ್ರು. ನಾನೆಲ್ಲ ಸ್ಪೋರ್ಟ್ಸಿಗೆ ಹೋದ್ರೆ ಗಾಯ ಆದರೆ ನೀನು ಸ್ಪೋರ್ಟ್ಸೇ ಆಡೋದು ಬೇಡ ಅನ್ನೋ ಆ ಥರ ಪ್ರೀತಿ ಮಾಡ್ತಾರೆ. ತುಂಬ ಕೇರಿಂಗ್. ಊಟ ಮಾಡಲೇಬೇಕು, ಆ ಥರ ತಿಂಡಿ ಅಂದ್ರೆ ಫಾಸ್ಟ್ ಫುಡ್ ಅದೆಲ್ಲ ತಿನ್ನಬಾರ್ದು, ಇದು ತಿನ್ನಬಾರ್ದು. ಒಂದು ಹುಷಾರಿಲ್ಲ ಆದರೂ ಹಾಗೆ ಎಷ್ಟೊತ್ತಿಗೆ ಗುಣ ಆಗೋ ತನಕನೂ ಮಾತ್ರೆ ತಿನ್ನು, ಅದು ತಿನ್ನು, ಇದು ತಿನ್ನು, ತುಂಬ ಜಾಗ್ರತೆಯಿಂದ ನೋಡ್ತಾಯಿದ್ರು. ಆದರೆ ನಂಗೆ ಆ ಪ್ರೀತಿ ಆಗ ಗೊತ್ತೇ ಆಗಲಿಲ್ಲ. ನನಗೆ ಈಗ ನನ್ನ ಮಗಳು ನನ್ನ ಪ್ರೀತಿ ತೋರಿಸೋದ್ರಿಂದ ನನಗೆ ಮುಂಚೆ ನಾನು ತಪ್ಪು ಮಾಡಿದೆ ಅನ್ನೋ ಅನಿಸ್ತಾ ಇದೆ. ನಾನು ಅಮ್ಮಂಗೆ ಪ್ರೀತಿ ಮಾಡಬೇಕಿತ್ತು, ನಾನು ಆ ಪ್ರೀತಿ ಮಾಡಲಿಲ್ಲ. ಈಗ ನನಗೆ ಆ ಮನಸ್ಥಿತಿ ಅನಿಸ್ತಾ ಇದೆ. ಈಗ ತಪ್ಪು ಆಗಿದೆ, ಆ ತಪ್ಪು ನಡೆದು ಹೋಗಿದೆ. ನಾನು ಮುಂಚೆ ಪ್ರೀತಿ ತೋರಿಸ್ಲಿಲ್ಲ, ಈಗ ನಾನು ಪ್ರೀತಿ ತೋರಿಸ್ತಾ ಇದ್ದೇನೆ ನನ್ನ ಅಮ್ಮಂಗೆ. 9 ತಿಂಗಳು ಗರ್ಭಚೀಲದಲ್ಲಿ ಕತ್ತಲ ನಡುವೆ ಚಿನ್ನಾಟವಾಡಿ ತಾಯಿಯಾಗುವ, ಹಾಲುಣಿಸುವ ಕನಸು ಕಾಣುವ, ಉಲ್ಲಾಸವನ್ನು ಹೊಂದಿರುವ ಅವಳ ಮನಸ್ಸಿಗೆ ಹಿತವಾದ ವಾತಾವರಣವನ್ನು ಕಲ್ಪಿಸೋಣ ಎಂಬ ಸಂಕಲ್ಪ ತೊಡೋಣ. ಧರಣಿಗೆ ಆಗಮಿಸುವ ಕಂದಮ್ಮಗಳಿಗೆ ಹೆತ್ತ ತಾಯಿಯ ಪ್ರೀತಿ ವಾತ್ಸಲ್ಯ ಸಿಗುವಂತೆ ಮಾಡುವುದಾದರೆ ಅದು ಸುರಕ್ಷಿತ ಮಾತೃತ್ವ ಎಂದರೆ ತಪ್ಪಾಗಲಾರದು. ರಾಷ್ಟ್ರೀಯ ಸುರಕ್ಷತಾ ಮಾತೃತ್ವ ಸಪ್ತಾಹಕ್ಕೆ ನಿರಂತರವಾಗಿ ಮಹತ್ವ ಸಾರುವಂತೆ ಮಾಡೋಣ, ಹೌದಲ್ಲವೇ? ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ. ಇದುವರೆಗೆ ಮಾತೃತ್ವದ ಮಹತ್ವಕ್ಕೊಂದು ಮಾಹಿತಿಯ ಗರಿ. ರಾಷ್ಟ್ರೀಯ ಸುರಕ್ಷಿತ ಮಾತೃತ್ವ ಸಪ್ತಾಹದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಲಿಸಿದಿರಿ. ಭಾಗವಹಿಸಿ ಮಾಹಿತಿ ಕೊಟ್ಟವರು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಘದ ಸ್ತ್ರೀರೋಗ ವಿಭಾಗದ ಡಾಕ್ಟರ್ ಸೌಮ್ಯ ಪ್ರಕಾಶ್. ಕಾರ್ಯಕ್ರಮದ ಪರಿಕಲ್ಪನೆ ಮತ್ತು ಪ್ರಸ್ತುತಿ ಎಂ ಶಕುಂತಲಾ. ಸಂಕಲನ ವಿದ್ಯಾರಾವ್ ಕೆಎಲ್. ಇದರೊಂದಿಗೆ ಇಂದಿನ ಮಹಿಳಾ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.